ನಿಮಗೆ ಇದ್ದು ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೋಬೇಕು ಅನಿಸಿತ್ತು ಅಂದ್ರೆ ಜವಾರಿ ಆಕಳು ತುಪ್ಪ ಉಣ್ರಿ. ನಿಮ್ಮದು ಇದ್ದು ಕೊಲೆಸ್ಟ್ರಾಲ್ ಕಡಿಮೆ ಮಾಡಬೇಕಾಗಿತ್ತು ಅಂತಂದ್ರೆ ಗಾಣದ ಎಣ್ಣೆ ಉಣ್ರಿ. ಗಾಣದ ಎಣ್ಣೆ ಕಾಳಿನಾಗ ಕೊಲೆಸ್ಟ್ರಾಲ್ ಎಂದೂ ಇರಂಗಿಲ್ಲ. ಭಾಳ ಮಂದಿ ಏನಂತಾರೆ, ಆ ಎಣ್ಣೆಗೆ ಕೊಲೆಸ್ಟ್ರಾಲ್ ಇರ್ತೈತೇನು, ಈ ಎಣ್ಣೆಗೆ ಯಾವ ಕಾಳಿನಾಗೂ ಕೊಲೆಸ್ಟ್ರಾಲ್ ಇರೋದಿಲ್ಲ. ನಿಮ್ಗೆ ಹೇಳ್ತೇನೆ, ಇದು ಕೊಲೆಸ್ಟ್ರಾಲ್ ಇರ್ತೈತಲ್ಲ, ಇದು ಹೊರಗಿಂದ ಬಂದದ್ದೇ ಐತಿ. ರಿಫೈನ್ಡ್ ಅಂತ ಏನು ಬರ್ತೈತಲ್ಲ ಅದ ಎಲ್ಲ ತೊಗೊಂಡು ಬರೋದು. ಕೂಲ್ ಪ್ರೆಸ್ ಅಂತ ಏನು ಇರ್ತೈತಲ್ಲ, ಕಟ್ಟಿಗೆ ಗಾಣದಾಗ ಎಣ್ಣೆ ಗಾಣದಾಗ ತಿರುಗಿಸಿ ಅಂತ ತೆಗಿತಾರಲ್ಲ, ಯಾವುದೂ ಕೆಮಿಕಲ್ ಹಾಕ್ಲಾರ್ದ. ಎಕ್ಸ್ಪೀಲರ್ದೊಳಗೆ ಏನು ಹಾಕ್ತಾರ, ಕೆಲವೊಂದು ಕೆಮಿಕಲ್ ಹಾಕ್ತಾರೆ. ಮೊದಲ ಹಾಕಿದ ಕೂಡಲೇ 90-95% ಎಕ್ಸ್ಟ್ರಾಕ್ಟ್ ಅದರದು. 95% ಎಣ್ಣೆ ತೆಗಿತಾರೆ ಅದ್ರಾಗ. 1 ಕಿಲೋ ಕಾಳಿಗೆ 9,200 ml ಎಣ್ಣೆ ಬರ್ತೈತಿ. ಆದ್ರೆ ಎಣ್ಣೆ ಗಾಣ ತಿರುಗಿಸಿದ್ರಿ ಅಂದ್ರೆ ಈ ಕಟ್ಗೆ ಗಾಣ 35% ಎಣ್ಣೆ ಬರ್ತೈತಿ. ಉಳಿದಿದ್ದಿಟ್ಟು ಇರ್ತೈತಲ್ಲ, ಅದು ದನಕ್ಕ ಪನಕ ಹೋಗ್ಬೇಕದು ಎಲ್ಲ ನೀನ ತಿಂದೆ ಅಂದ್ರೆ ಮತ್ತು ಅವು ಬದುಕುದು ಹೆಂಗೆ? ನಮ್ಮ ಹಿರಿಯರು ಹಂಗೆ ಮಾಡಿದ್ರೆ, ಅದನ್ನ ವ್ಯವಸ್ಥಾನ ಮಾಡಿದ್ರೆ ಅದ್ರ ಅವಕಿಟ್ಟು ಹೋಗಲಿ, ಅವು ದುಡ್ದಾವು ಇದ್ರ ಸಲಾಗಿ ಅಂತ. ಆಮ್ಯಾಗ ಇದ್ರೊಳಗೆ ವಿಷ ಅನ್ನೋದು ಒಟ್ಟೆ ಇರಂಗಿಲ್ಲ. ಈ ಎಣ್ಣೆ ನೀವು ಬೆಕ್ಕದಂಗೆ ರೀ, ಹಸಿ ಎಣ್ಣೆನ ಬೇಕಾದಂಗೆ ಖಾರದಾಗ ಹಾಕ್ಕೊಂಡು ಉಣ್ತಿದ್ದೀವಿ ನಾವು. ಎಣ್ಣೆ ಚಟ್ನಿ ಉಣ್ತಿದ್ದೀವಿ. ಈಗೂ ಉಣ್ಣಕಡ್ಡಿ ಇಲ್ಲ. ಉಣ್ಣೋದಾಗಿತ್ತು ಅಂತಂದ್ರೆ ತುಟ್ಟಿರೋದಕ್ಕೆ ನಿಮ್ಗೆ ಹೇಳೇನು, ನಮ್ಮ ಮಠದಾಗ 4-5 ಅಡುಗೆ ಮನೆ ಅದಾವೆ. ಹಾಸ್ಪಿಟಲ್ದ ಅಡುಗೆ ಮನೆ ಬೇರೆ ಐತಿ, ನರ್ಸಿಂಗ್ ಕಾಲೇಜ್ಗೊಂದು ಅಡುಗೆ ಮನೆ ಐತಿ, ಆಯುರ್ವೇದದಾಗ ಒಂದು ಅಡುಗೆ ಮನೆ ಐತಿ, ಬರು ಹೋಗು ಮಂದಿ ಸಲುವಾಗಿ ಒಂದು ಕ್ಯಾಂಟೀನ್ ಮಾಡಿವಿ, ಅದ್ರದ್ದೊಂದು ಅಡುಗೆ ಮನೆ ಬೇರೆ, ಅನ್ನ ಛತ್ರ ಅಂತ ಒಂದು ಐತಿ ನಮ್ಮ ಮಠದಾಗ. ದಿನ 5-6 ಸಾವಿರ ಮಂದಿ ಪ್ರಸಾದ ಮಾಡ್ತಾರೆ ಅದಾಗ. ಅದಕ್ಕೆ ಸಹಿತ ನಾನು ಎಣ್ಣೆ ಗಾಣದ ಎಣ್ಣೆನ ಬಳಸ್ತೀನಿ. ಅದಕ್ಕೆ ಸಹಿತ ನಾನು ಸಾವಯವ ತರಕಾರಿ ಕಾಳುಗಳನ್ನು ಬಳಸ್ತೀನಿ. ಇಷ್ಟು ತುಟ್ರಿ ಅದು 100 ರೂಪಾಯಿ ಕಿಲೋ ಸಿಗ್ತೈತಿ. ಇದು 300-400 ರೂಪಾಯಿ ಕಿಲೋ ಎಣ್ಣೆ ತೊಗೊಂಡ ಅನ್ನ ಛತ್ರಕ್ಕೆ ಸಹಿತ, ದಾಸೋಹಕ್ಕೆ ಸಹಿತ ನಾ ಇದೇ ಎಣ್ಣೆಗಾಣನ ಬಳಸ್ತೀನಿ. ಯಾಕಂತಂದ್ರೆ ನನ್ನ ಪ್ರಕೃತಿ ಅಷ್ಟು ಕಿಮ್ಮತ್ತಿಂದು, ಮಂದಿ ಪ್ರಕೃತಿ ಅಂದ್ರೆ ಏನದೇನು ಹಂಗೆ ರೋಡ್ನ್ಯಾಗ ಬಿದ್ದೈತಿ. ಅವ್ರ ದಕ್ಷಿಣದ ಮ್ಯಾಗ, ಅವ್ರ ದಾನದ ಮ್ಯಾಗ, ಅವ್ರ ತ್ಯಾಗದ ಮ್ಯಾಗ ನಿಂತಂಥ ಈ ಮಠ ಅವ್ರಿಗೆ ಊಟ ಮಾಡಿಸೋ ಹೊತ್ತಿನಾಗ ವಿಷ ಹಾಕಿ ಊಟ ಮಾಡಿಸೋದು ಅಂತ ನನ್ನ ಮನ್ಸಿಗೆ ನಾ ಕೇಳ್ಕೊತೀನಿ ಯಾವಾಗಾರ. ಅಲ್ಲೋ ಸ್ವಾಮಿ, ದೊಡ್ಡ ದೊಡ್ಡ ಭಾಷಣ ಬಿಗಿತಿದ್ದಿ, ನಿಮ್ಮ ಮಠದಾಗ ರಿಫೈನ್ಡ್ ತೇಲ್ ಬಳಸ್ತಿದ್ದಿ ಅಂತ ನನ್ನ ಮನಸ್ಸು ನನಗೆ ಯಾವಾಗಾರ ಕೇಳಬಾರ್ದು. ಕೇಳಾಕ ಸಹಿತ ನಾ ಆಸ್ಪದ ಕೊಡೋದಿಲ್ಲ ಅದಕ್ಕೆ. ಇರಲಿಲ್ಲ ಅಂದ್ರೆ ನಾವೇನು ಮಾಡ್ತೀವಿ, ಸೊಯ್ ಯಾವುದಿರ್ತವೆ ಹೋಗ್ಲಣ ನಮ್ಮ ಪೂರ್ತಕ ಮಾಡೋದು ಮಠದನವ್ರಿಗೆ, ಉಳಿದವ್ರು ಅವು ಯಾವಾಗಾರ ಬರ್ತಾರೆ ಹೋಗ್ಲತ್. ತರಕಾರಿ ರೈತರು ಬೆಳೆದ ತರಕಾರಿ ನಾ 40 ರೂಪಾಯಿ ಕಿಲೋ ವರ್ಷ ತುಂಬ ಖರೀದಿ ಮಾಡ್ತೇನೆ. ಮಾಡಿ ನಾ ಬಳಸಿ ಮಂದಿಗೂ ಮಾರಾಟ ಮಾಡ್ತೇನೆ 60 ರೂಪಾಯಿದಂಗೆ. ನಮ್ಮ ಮಠದಾಗ ಎಲ್ಲ ಸಂಸ್ಥೆಗಳೊಳಗೂ ಸಹಿತ ಎಲ್ಲ ಕಡೆನೂ ಸಾವಯವ ತರಕಾರಿನ ಎಲ್ಲರಿಗೂ ಊಟ, ಸಾವಯವ ಧಾನ್ಯಗಳು ಎಷ್ಟು ಸಿಗ್ತಾವೆ ಅಷ್ಟು ಬಳಸ್ತೇನೆ. ಅಂದ್ರನ ನಾವು ಮಾತಾಡೋದಕ್ಕೆ, ನಾವು ಇರೋದಕ್ಕೆ ಬೆಲೆ ಬರ್ತೈತಿ. ಇರಲಿಲ್ಲ ಅಂದ್ರೆ ಊರಾಗ ಡಂಗರ ಹೊಡೆಯವ್ರಿಗೆ ನಮ್ಗೆ ಏನೋ ಅಂತ ಉಳಿಯಂಗಿಲ್ಲ. ಹೇಳ್ರಪ್ಪೋ ಕೇಳ್ರಪ್ಪೋ, ಹೇಳಿಲ್ಲಂದಿರಿ ಕೇಳಿಲ್ಲಂದಿರಿ ಅಂಥೇಳಿ ಒಂದು ಡಮ್ ಅಂತ ಬಡ್ದು ಹೋದ್ನಂದ್ರೆ ಅವ್ನ ಕೆಲ್ಸಕ್ಕೆ ಹೋಗಿರೋ ಅವ ಅಂತ ನಮಗೇನು ಸಂಬಂಧ ಐತಿ, ಹೇಳಂದಾರ ಹೇಳಿವಿ. ಇಲ್ಲಿ ಹಂಗಿಲ್ಲೋ ಶಿವಯನ್ಮ, ನೀವು ನಿಮ್ಮ ಮನ್ಯಾಗ ಬಳಸ್ಬೇಕು, ನಾವು ನಮ್ಮ ಮಠದಾಗ ಬಳಸಿದೇವೆ ಅಂದ್ರೆ ನೀವು ನಿಮ್ಮ ಮನ್ಯಾಗ ಬಳಸ್ತೀರಿ. ಅದಕ್ಕೆ ದಯವಿಟ್ಟು ತಾವು ಇವತ್ತಿನ ಇದ್ರ ಮುಖ್ಯ ಉದ್ದೇಶ, ಒಂದು ಜನರಿಗೆ ವಿಷಮುಕ್ತ ಅನ್ನ ಸಿಗಬೇಕು, ಎರಡನೇದ್ದು ರೈತ ವಿಷಮುಕ್ತ ಮಣ್ಣನ್ನು ಮಾಡಬೇಕು, ವಿಷಮುಕ್ತ ಬೆಳೆಯನ್ನು ಬೆಳಿಬೇಕು. ಇವರಿಬ್ಬರನ್ನು ಕನೆಕ್ಟ್ ಮಾಡುವ ಸಲುವಾಗಿ ಸಾವಿರ ಜನ ಯುವಕ ಯುವತಿಯರಿಗೆ ಉದ್ಯೋಗ ಸಿಗಬೇಕು. ಆಮ್ಯಾಗ ಎಷ್ಟು ಸಾಧ್ಯ ಐತೆ ಅಷ್ಟು ನಮ್ಮ ಅಕ್ಕಪಕ್ಕದಲ್ಲೇ ಅದರ ಮೇಲೆ ಪ್ರಕ್ರಿಯೆ ಆಗಿತ್ತು ಅಂತಂದ್ರೆ ಅದು ಭಾಳ ಒಳ್ಳೆಯದಾಗ್ತದೆ. ಆದ್ದರಿಂದ ತಾವು ಇಂಥ ಅನ್ನವನ್ನು ಊಟ ಮಾಡಬೇಕು. ಮಾಡೋದು ನಾವು ಹೇಳೋದು ನಮ್ಮ ಕೆಲಸ, ಹೇಳಿವೆ ನೀವು ಕೇಳಿರಿ, ಹಿಂಗೆ ಅಂದಿರಿ, ಇದ್ರಾಗ ಒಂದು 5% ಮಂದಿ ಸಹಿತ ಅನುಸರಿಸ್ತೀರಿ ಅಂತ ನನಗೆ ಗ್ಯಾರಂಟಿ ಇಲ್ಲ. ನೀವು ಕೇಳೋಕ್ಕೆಲ್ಲ ಭಾಳ ತಜ್ಞರದಿರಿ. ಒಂದು 2%, 5% ಅಂದ್ರೆ ಭಾಳ ಆತಪ್ಪ. ನಾ ಹೇಳಿದ್ದು 5 ಅಂದ್ರೆ ಭಾಳ ಆತಿದ್ದು. ನಾ ಕನ್ವರ್ಜನ್ ರೇಟ್ ಯಾವಾಗಲೂ 2%ಗಿಂತಲೂ ಹೆಚ್ಚು ಹಿಡಿಯಂಗಿಲ್ಲ. 100 ಮಂದಿ ಇದ್ರೆ ಅಂದ್ರೆ 2-5 ಅನುಸರಿಸೋರು ಕೇಳಿದವರು, ಉಳಿದವರು ಭಾಳ ಚಲೋ ಮಾತಾಡಿದರು ಸ್ವಾಮಿಗಳು. ಅವನವನು ಸ್ವಾಮಿ ಅವ್ನು ಮುಂದಿನ ವರ್ಷ ಏನು ತೊಗೊತಾನೆ ತೋಳಿ ಮಗ, ಅವ್ನು ಮುಂದಿನ ವರ್ಷ ಅವ್ನು ನಮ್ಮ ಊರಿಗೆ ಕರ್ಸೋನು. ಅವ್ನು ತಂದಬಿಡ್ದ ಸ್ವಾಮಿನ ಮುಂದಿನ ವರ್ಷ. ಊರಾಗ ಏನು ಮ್ಯೂಸಿಕಲ್ ಪಾರ್ಟಿ ತರ್ತಾರಲ್ಲ ಹಂಗೆ ಇವ್ನು ತಂದಬಿಡೋದು ಮುಂದಿನ ವರ್ಷ ನಮ್ಮ ಊರು ಜಾತ್ರೆಗೆ ಅಂದ್ರೆ ಇವೇನು ಜಾತ್ರೆಗೆ ಸ್ವಾಮಿ ಅಂದ್ರೆ ನಾ ಕುಣಿ ಹೆಣ್ಮಗಳ ತಿಳ್ಕೊಂಡು ಏನು ಮ್ಯೂಸಿಕಲ್ ಪಾರ್ಟಿಯವ್ರ ತಿಳ್ಕೊಂಡು
ಹಿಂಗೆ ರೀ ನಮ್ಮ ಊರಾಗ ದೊಡ್ಡ ಜಾತ್ರೆ ಐತಿ, ನಾವು ಅದ್ರ ಮ್ಯಾಗ ಈ ಸರಿ ಎಲ್ಲ ಸಾವಯವನ ಮಾಡಕ್ಕೆ. ತಮ್ಮ ನಿಂದೆಲ್ಲ ಗೊತ್ತೈತಿ ನನಗತ್ತಿನ. ಜಾತ್ರೆಗೆ ಮೊದಲು ಅವ್ರನ್ನ ತರ್ತಿದ್ರಿ, ಈಗ ನಮ್ಮನ್ನು ತೊಗೊಂಡು ಹೋಗಕ್ಕೆ ಬಂತೀನಿ ನೀನು. ಈಗ ಅದಕ್ಕೆ ಬೀಳಕ್ಕೆ ಹೋಗ್ಬೇಡ್ರತ್ತಿನ. ಯಾಕಂತಂದ್ರೆ ಈ ಕನ್ವರ್ಜನ್ ರೇಟ್ ನಮ್ಗೆ ಗೊತ್ತೈತಿ. ನೀವು ಮತ್ತೆ ಮನೆಗೆ ಹೋದ್ರಿ ಅಂದ್ರೆ ಎಲ್ಲದಕ್ಕೂ ಲೆಕ್ಕ ಹಾಕ್ತೀರಿ. ತಿನ್ನೋದು ಬಂತಂದ್ರೆ ಸೊಯ್ದಾಗ ಏನು ಸಿಗ್ತೈತೆ ಅದನ್ನ ತಿಂತೀರಂದು ನನಗೆ 100% ಗೊತ್ತೈತಿ. ಒಳ್ಳೇದು ಉಣ್ಣೋನು, ಒಳ್ಳೇದು ತಿನ್ನೋನು. ಇವತ್ತು ನಮ್ಮ ಮತ್ತೆ ಯಾಕೆ ಹೇಳ್ತೀರಿ ಇದನ್ನ? ಬೀಜ ಬಿತ್ತೀವ, ಎಲ್ಲಿ ನಾಡ್ತೈತಿ, ಎಲ್ಲಿ ಗೊಬ್ಬರ ನೀರು ಹಾಕಂಗಿಲ್ಲ ಅಲ್ಲಿ ಒಣಗ್ತೈತಿ ನಮ್ದು ಏನು ಬಿತ್ತಿದ್ದು. ಇನ್ನು ಕೆಲವು ಮಂದಿದು ಒಂದು ಜರ ನಾಟಿ ತಿಂಗಳಿಗೆ ಒಣಗ್ತಾವೆ, ಕೆಲವೊಂದು ಮಂದಿ 2 ತಿಂಗಳಿಗೆ ಒಣಗ್ತಾವೆ, ಕೆಲವೊಂದು ಮಂದಿಗೆ ಮನೆಗೆ ಹೋಗೋದ್ರಾಗ ಒಣಗಿರ್ತಾವೆ. ನಾವು ಅದಕ್ಕೇನು ಕೆಟ್ಟ ತಿಳ್ಕೊಳಂಗಿಲ್ಲ ಅದ್ರ ಬಗ್ಗೆ. ಆದ್ರೆ ಆಯೋಜಕರು ಸಮಾಜದ ಹಿತಕ್ಕಾಗಿ, ರೈತರ ಹಿತಕ್ಕಾಗಿ ಮತ್ತು ಈ ಉದ್ಯೋಗ ವ್ಯವಸಾಯಗಳಲ್ಲಿ ತಮ್ಮನ್ನು ನೋಡ್ರಿ, ಮಾರ್ಕೆಟ್ನೊಳಗೆ ಭಾಳ ದೊಡ್ಡ ಈ IT ಒಳಗಿನವರು ಕಲ್ತವರು ದೊಡ್ಡ ಇದನ್ನು ಬಿಟ್ಟು ಇದಕ್ಕೆ ತಮ್ಮನ್ನು ತೊಡಗಿಸ್ಕೊಂಡಾರ್ರಿ. ಇಲ್ಲ, ನಮ್ಮ ರಾಷ್ಟ್ರಕ್ಕಾಗಿ ನಾವು ಮಾಡಬೇಕು, ನಮ್ಮ ಜನರ ಪ್ರಕೃತಿಗಾಗಿ ನಾವು ಮಾಡಬೇಕು ಅಂತ ದೊಡ್ಡ ಉದ್ಯೋಗ ವ್ಯವಸಾಯ ಬಿಟ್ಟು ತಮ್ಮನ್ನು ಇದ್ರೊಳಗೆ ತೊಡಗಿಸ್ಕೊಂಡಾರ. ಸಾವಯವದೊಳಗೆ ಅದರ ಪ್ರೊಸೆಸ್ಸಿಂಗ್ ಇದ್ರೊಳಗೆ ತೊಡಗಿಸ್ಕೊಂಡಾರ. ನನಗೆ 2 ದುಡ್ಡು ಸಿಗೋಲ್ಲಕ್ಕ ಮತ್ತೊಬ್ಬರು ಆರೋಗ್ಯ ಸುಧಾರಿಸ್ತಂತಂದ್ರೆ ನಾ ಧನ್ಯ ಆದೆ ಅನ್ನೋ ಭಾವದಿಂದ ಇದ್ರೊಳಗೆ ಬಂದಾರ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಪ್ರಕೃತಿ ಸಲುವಾಗಿನೂ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರನ ಪ್ರಯೋಜನ ಆದೀತು ಅಂತ ನನಗನ್ನಿಸ್ತೈತಿ.